ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಮತ್ತಾಯ 11ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಗೋ, ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ಇಗೋ ನಿನ್ನ ಜೀವಿತದಲ್ಲಿ ನನ್ನ ದೂತನನ್ನ ನಾನು ಏನ್ ಮಾಡುವವನಾಗಿದ್ದೇನೆ, ಕಳುಹಿಸಿಕೊಡುವವನಾಗಿದ್ದೇನೆ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ದೇವರು ತನ್ನ ದೂತನನ್ನ ನಮ್ಮ ಮುಂದೆ ಏನ್ ಮಾಡುವವರಾಗಿದ್ದಾರಂತೆ, ಕಳುಹಿಸಿಕೊಡುವವರಾಗಿದ್ದಾರೆ. ಯಾವುದಕ್ಕೋಸ್ಕರ? ನಮ್ಮ ಮಾರ್ಗಗಳನ್ನು ಸರಿಪಡಿಸುವುದಕ್ಕೋಸ್ಕರ, ನಮ್ಮ ಮಾರ್ಗಗಳಲ್ಲಿರುವಂತಹ ತಡೆಗಳನ್ನು ನೀಗಿಸುವುದಕ್ಕೋಸ್ಕರ, ನಮ್ಮ ಮಾರ್ಗಗಳಲ್ಲಿರುವಂತಹ ಎಲ್ಲ ವಿಧವಾಗಿರುವ ಹೋರಾಟಗಳನ್ನ ನೀಗಿಸುವುದಕ್ಕೋಸ್ಕರ ಕರ್ತನ ಏನ್ ಮಾಡುವವನಾಗಿದ್ದಾನೆ, ತನ್ನ ದೂತನನ್ನ ನಮ್ಮ ಮುಂದೆ ಕಳುಹಿಸಿಕೊಡುವವರಾಗಿದ್ದಾರೆ. ದೇವರೇ, ನನ್ನ ಮಾರ್ಗದಲ್ಲಿರುವಂತಹ ತಡೆಗಳನ್ನು ನೀಗಿಸು, ನನ್ನ ಜೀವಿತದಲ್ಲಿರುವಂತಹ ಹೋರಾಟಗಳನ್ನು ನೀಗಿಸು. ನನ್ನ ಮಾರ್ಗಗಳು ಇವತ್ತು ಸರಿ ಇಲ್ಲದಂತಹ ಮಾರ್ಗಗಳಾಗಿವೆ. ನನ್ನ ಮಾರ್ಗಗಳಲ್ಲಿ ಇವತ್ತು ಅನೇಕ ಕಾರ್ಯಗಳು ಸೇರಲ್ಪಟ್ಟಿದೆ. ಸ್ವಾಮಿ, ನನ್ನ ಮಾರ್ಗಗಳನ್ನು ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತೇನೆ ಎಂದು ಹೇಳುವಾಗ ಕರ್ತನಾತ್ಮನು ನಮ್ಮ ಮಾರ್ಗಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಡೊಂಕಾದ ನಮ್ಮ ದಾರಿಗಳನ್ನ, ಸರಿ ಇಲ್ಲದ ನಮ್ಮ ಮಾರ್ಗಗಳನ್ನ ದೇವರು ಸರಿಪಡಿಸಿ ನಮಗೆ ಕೊಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಇವತ್ತು ಅನೇಕ ಒಂದು ಕಾರ್ಯಗಳು ಹೋರಾಡಿಕೊಂಡೇ ಇರುತ್ತವೆ. ಅವುಗಳನ್ನು ನಾವು ಜಯಿಸ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಮಾರ್ಗಗಳನ್ನು ನಾವು ಸರಿಪಡಿಸಿಕೊಳ್ಳಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಆದುದರಿಂದ ನಮ್ಮ ಜೀವಿತದ ಎಲ್ಲಾ ಹಾದಿಗಳನ್ನ, ಪ್ರತಿಯೊಂದು ದಿನಗಳನ್ನ, ಪ್ರತಿಯೊಂದು ದಾರಿಗಳನ್ನ, ಪ್ರತಿಯೊಂದು ಕಾರ್ಯಗಳನ್ನ ದೇವರ ಹಸ್ತಕ್ಕೆ ಇಡುವಾಗ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ, ನಮ್ಮ ಮುಂದೆ ತನ್ನ ದೂತನನ್ನ ಕಳುಹಿಸಿ ನಮ್ಮ ಮಾರ್ಗಗಳನ್ನು ದೇವರು ಸರಿಪಡಿಸುವವರಾಗಿದ್ದಾರೆ. ನಾವು ಕೆಲಸಕ್ಕೆ ಹೋಗುವಂತಹ ಕಾರ್ಯಗಳಾಗಿರ್ಬೋದು, ಸೇವೆ ಆಗಿರಬಹುದು, ಕುಟುಂಬ ಜೀವಿತ ಆಗಿರ್ಬೋದು, ಎಲ್ಲವನ್ನು ದೇವರ ಕೈಗಿಡುವಾಗ ದೇವರು ಅದನ್ನು ಸರಿಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀ ಕಾರ್ಯವನ್ನ ಮಾಡಿ, ನಿನ್ನ ಮಕ್ಕಳ ಜೀವಿತದ ಹಾದಿಗಳನ್ನ, ಮಾರ್ಗಗಳನ್ನ ನೀನು ಸರಾಗ ಮಾಡು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.